ನಾಳೆನೇ ಎಕ್ಸಾಮ್ ಇದೆ, ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಕವರ್ ಮಾಡ್ತಾ ಇದ್ದಾನೆ. ಇಲ್ಲಿಗೆ ನಮಗೆ ಟೋಟಲ್ ಆಗಿ ಒಂದು 50 ಮಾರ್ಕ್ಸ್ ಇಲ್ಲೇ ಕವರ್ ಆಗಿಬಿಡುತ್ತೆ. ನೀವು ಡೋಂಟ್ ವರಿ ಅಬೌಟ್ ದಟ್. ನಡೀರಿ, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ನಾನು ಕೊಡ್ತಾ ಇದ್ದಾನೆ. ಚರ್ಚೆ ಮಾಡೋಣ. ಇಲ್ಲಿ ಚರ್ಚೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ನಾಳೆ ಇವು ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓದ್ಕೊಂಡು ಹೋಗಿ ಯೂಸ್ ಆಗುತ್ತೆ. ಈ ಕ್ಲಾಸಲ್ಲಿ ನೀವು ಪೂರ್ತಿಯಾಗಿ ಏನಾದರೂ ಒಂದು ಕಲ್ತು ಹೋಗ್ಬೇಕು, ಅದೇ ನನ್ನ ಒಂದು ಆಸೆ. ನಡೀರಾಗಿದ್ದರೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಮತದಾನದ ವಿಷಯಕ್ಕೆ ಸಂಬಂಧಿಸಿದ ಕೆಳಗೆ ನೀಡಲು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಈ ರೀತಿ ಪ್ರಶ್ನೆ ಬಂದರೆ ಯಾವತ್ತಿದ್ರೂ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನಂತಂದರೆ ಆನ್ಸರ್ ಬಿ ಅಂತ ಇಟ್ಕೊಂಬಿಡಿ ಅಷ್ಟೇ. ಸಿಂಪಲ್ಲಾಗಿ ನಾನು ಇಲ್ಲಿ ಸ್ಟೇಟ್ಮೆಂಟ್ ಏನೂ ಕೊಟ್ಟಿಲ್ಲ, ಜಸ್ಟ್ ನೀವು ಮಾಡಬೇಕಾಗಿರೋದು ಆನ್ಸರ್ ಏನಂತಂದರೆ ಬಿ ಅಂತ ಇಟ್ಕೊಂಬಿಡಿ. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಹೇಳ್ತೀನಿ ಈಗ. ರಿಗಾರ್ಡಿಂಗ್ ದ ರೀಪೋಲಿಂಗ್ ವಿಚ್ ಫಾಲೋವಿಂಗ್ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಬಂದಾಗ ಜಸ್ಟ್ ಯು ಶುಡ್ ರಿಮೆಂಬರ್ ಓನ್ಲಿ ಆನ್ಸರ್ ಬಿ. ಓಕೆ, ವಿ ವಿಲ್ ನೆಕ್ಸ್ಟ್ ಕ್ವಶನ್. ವಿಶ್ವ ಪರಿಸರ ದಿನಾಚರಣೆಯನ್ನು ಡ್ಯಾಶ್ ರಂದು ಆಚರಿಸಲಾಗುವುದು ಅಂತಂದರೆ June 5. ನೆಕ್ಸ್ಟ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಈಸ್ June 5. ಲಿಬಿಯಾದ ನಿರಂಕುಶಾಧಿಕಾರಿ ಅಂತ ಬಂದ ತಕ್ಷಣ ಏನು ಮಾಡಬೇಕು? ಮೊಹಮ್ಮದ್ ಗಡಾಫೆ. ಆನ್ಸರ್ ಬಿ, ದ ಡಿಕ್ಟೇಟರ್ ಆಫ್ ಲಿಬಿಯಾ ಮೊಹಮ್ಮದ್ ಗಡಾಫೆ. ನೆಕ್ಸ್ಟ್ ಹೋಗ್ತೀನಿ ಈಗ. ಯಾವ ಸಂಘಟನೆ ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದು ಬಿ, ವಿಶ್ವಸಂಸ್ಥೆ. ವಿಚ್ ಆರ್ಗನೈಜೇಷನ್ ಪ್ರೊಟೆಕ್ಟ್ಸ್ ಸಕ್ಸೀಡಿಂಗ್ ಜನರೇಷನ್ಸ್ ಫ್ರಮ್ ದ ಸೋರ್ಜ್ ಆಫ್ ವಾರ್ ಅಂತ ಬಂದಾಗ ಯುನೈಟೆಡ್ ನೇಷನ್ಸ್. ಕೆಳಗಿನ ಯಾವ ಹೇಳಿಕೆ ಸೂಕ್ತವಾಗಿರ್ತಕ್ಕಂಥದ್ದು? ಎಲ್ಲ ಹೇಳಿಕೆಗಳನ್ನು ನೀವು ಓದಿ. ಜಸ್ಟ್ ಇಂಗ್ಲೀಷ್ ಮೀಡಿಯಮ್ ಹೇಳ್ತೀನಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಅಪ್ರಾಪ್ರಿಯೇಟ್. ನಿಮಗೆ ವೀಡಿಯೋ ಸ್ಪೀಡ್ ಅನಿಸಿದರೆ ವೀಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ, ಯಾಕಂತಂದರೆ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಎಲ್ಲ ಕವರ್ ಮಾಡಬೇಕಾಗುತ್ತೆ. ವೀಡಿಯೋ ಸ್ಪೀಡ್ ಇರತಕ್ಕಂಥದ್ದನ್ನು ನೀವು ಸ್ಲೋ ಮಾಡ್ಕೊಂಡು ಓದಿ ನೋಡ್ಕೊಳ್ಳಿ ಅಷ್ಟೇ. ಆನ್ಸರ್ ಇಲ್ಲಿ ಏನಾಗುತ್ತೆ ಅಂತಂದರೆ ಆನ್ಸರ್ ಸಿ, ಜವಾಹರ್ಲಾಲ್ ನೆಹರು ಚೌ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕ್ತಾರೆ. ಆನ್ಸರ್ ಸಿ, ಜವಾಹರ್ಲಾಲ್ ನೆಹರು ಜೌ ಎನ್ ಸೈನ್ಡ್ ಪಂಚಶೀಲ ಅಗ್ರಿಮೆಂಟ್. ನೆಕ್ಸ್ಟ್ ಹೋಗ್ತೀನಿ. ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರಂತ ಬಂದಾಗ ದ ಕರೆಂಟ್ ಚೀಫ್ ಎಲೆಕ್ಷನ್ ಕಮಿಷನರ್ ನೋಡಿ, ರಾಜೀವ್ ಗಾಂಧಿ ಅಂತ ಕೊಟ್ಟರು ಓಕೆ, ಜ್ಞಾನೇಶ್ ಕುಮಾರ್ ಅಂತ ಆದರೂ ಕೊಟ್ಟರು ಓಕೆ, ಇಬ್ಬರು ಕರೆಕ್ಟ್ ಆನ್ಸರ್. ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ, ದ ಫಸ್ಟ್ ಫೀಮೇಲ್ ಟೀಚರ್ ಹೂ ಸ್ಟಾರ್ಟೆಡ್ ಎಜುಕೇಷನ್ ಫಾರ್ ವುಮೆನ್. ನೆನಪಿಟ್ಕೊಂಬಿಡಿ. ಆನ್ಸರ್ ಬಿ, ಸಾವಿತ್ರಿಬಾ ಫೂಲೆ. ನೆಕ್ಸ್ಟ್ ಹೋಗ್ತೀನಿ. ಎಲ್ಲ ಕವರ್ ಮಾಡಬೇಕಾಗುತ್ತೆ. ನಿಮಗೆ ಸ್ಪೀಡ್ ಅನಿಸಿದರೆ ನೀವು ಮಾಡಬೇಕಾಗುತ್ತೆ. ವೀಡಿಯೋನ ಸ್ಲೋ ಆಗಿ ಇಟ್ಕೊಂಡು ನೋಡಿ. ಮೊಹಮ್ಮದ್ ಗಡಾಫೆ ಲಿಬಿಯಾದಲ್ಲಿ 1972ರಲ್ಲಿ ಏನನ್ನು ನಿಷೇಧ ಮಾಡ್ತಾರೆ? ಮೊಹಮ್ಮದ್ ಗಡಾಫೆ ಬ್ಯಾಂಡ್ ದಿಸ್ ಇನ್ ಲಿಬಿಯಾ ಇನ್ 1972. ಎ ಮಾತ್ರ ಆನ್ಸರ್ ಈ ರೀತಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಎ ಅಂತ ನೆನ್ಪಿಟ್ಕೊಂಬಿಡಿ. ಅಂತಾರಾಷ್ಟ್ರೀಯ ಪದವನ್ನು ಮೊಟ್ಟ ಮೊದಲು ದ ವರ್ಲ್ಡ್ ಇಂಟರ್ನ್ಯಾಷನಲ್ ಅಂತಂದ ತಕ್ಷಣ ನೆನ್ಪಿಟ್ಕೋಬೇಕು ಜರ್ಮಿ ಬೆಂತಾಮ್ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಆನ್ಸರ್ ಬಿ. CHOGMನ ವಿಸ್ತೃತ ರೂಪ ಎಕ್ಸ್ಪ್ಯಾಂಡೆಡ್ CHOGM ಅಂತ ಬಂದ ತಕ್ಷಣ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಅ ಗೌರ್ಮೆಂಟ್ ಮೀಟಿಂಗ್. ಚಿತ್ರವನ್ನು ಗುರುತಿಸಿ. ಇಲ್ಲಿ ಚಿತ್ರ ಅಂತಂದರೆ ಸಂವಿಧಾನದ ಚಿತ್ರ ಕೊಟ್ಟಿರ್ತಾರೆ, ಡೋಂಟ್ ವರಿ ಅಬೌಟ್ ದಟ್. January 26, 1950. ಐಡೆಂಟಿಫೈ ದ ಪಿಕ್ಚರ್ ಆ್ಯಂಡ್ ವೆನ್ ಡಿಡ್ ಇಟ್ ಕಮ್ ಇಂಥ ಈ ರೀತಿ ಬಂದ ತಕ್ಷಣ ಇಲ್ಲಿ ಚಿತ್ರ ಕೊಟ್ಟಿರ್ತಾರೆ. 26th January 1915. ನೋಟಾ ಅಂತಂದ್ರೆ ಏನು? ಮೇಲಿನವ್ರು ಯಾರು ನನ್ನ ಆಯ್ಕೆ ಅಲ್ಲ, ಇಂಗ್ಲೀಷ್ದವ್ರಿಗೆ ಹೇಳ್ತೀನಿ ಈಗ, ನನ್ ಆಫ್ ದ ಅಬೋ. ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್, ಅಖಿಲ ಭಾರತ ಸೇವೆಗಳ ಒಂದು ಉದಾಹರಣೆ ಕೊಡಿ. IAS IPS. ಆದರೆ ಅಲ್ಲಿ ಏನು ಕೊಟ್ಟಿರ್ತಾರೆ? ಆನ್ಸರ್ ಬಿ ಅಂತ ಮಾತ್ರ ನೀವು ಮಾಡಬೇಕಾಗಿರುತ್ತೆ. ಭಾರತೀಯ ಆಡಳಿತ ಸೇವೆ. ಆ್ಯನ್ ಎಕ್ಸಾಂಪಲ್ ಫಾರ್ ಆಲ್ ಇಂಡಿಯನ್ ಸರ್ವಿಸಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ನೋಡ್ಕೊಳ್ಳಿ, ಅದನ್ನೊಂದು ಮಾಡ್ಕೊಳ್ಳಿ. ಮನುಸ್ಮೃತಿಯನ್ನು ಅಳವಡಿಸಿದ ಇಸವಿ, ದ ಇಯರ್ ಮನುಸ್ಮೃತಿ ವಾಸ್ ಅಡಾಪ್ಟೆಡ್, ಕ್ರಿಸ್ತಪೂರ್ವ 185. ಬಿ, ಆನ್ಸರ್ ಬಿ, 185 BCE. ಕಾಮನ್ ಇದೇನು? ಬಿಫೋರ್ ಕಾಮನ್ ಎರಾ. ಆಯಿತಾ? ನೆಕ್ಸ್ಟ್, ಪೆರಿಸ್ಟ್ರೋಯ್ಟ್ ಮತ್ತು ಗ್ಲಾನ್ನಾಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಮಿಖೈಲ್ ಗೊಬರ್ಚೇವ್. ದ ಪರ್ಸನ್ ಹೂ ಇಂಪ್ಲಿಮೆಂಟೆಡ್ ಪೆರಿಸ್ಟ್ರೋಯಿಕ್ ಗ್ಲಾಸ್ನಾಸ್ಟ್ ಎಕನಾಮಿಕ್ ರಿಫಾರ್ಮ್ಸ್, ಮಿಖೈಲ್ ಗೊಬರ್ಚೇವ್. ನೆಕ್ಸ್ಟ್, ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿರ್ತಕ್ಕಂಥ ಕಾನೂನು ರಾಣಿ ಘೋಷಣೆ. ಯಾವುದು ಅಂತಂದರೆ 1858. ದ ಲಾ ದ್ಯಾಟ್ ಟ್ರಾನ್ಸ್ಫರ್ಡ್ ಪವರ್ ಫ್ರಮ್ ದ ಕಂಪ್ನಿ ಟು ದ ಕ್ರೌನ್. ಇಲ್ಲಿದೆ ಆನ್ಸರ್, ನೋಡ್ಕೊಂಬಿಡಿ. 1858 ನೆನ್ಪಿಟ್ಕೊಳ್ಳಿ. ಆಡಳಿತದ ಪ್ರಾಥಮಿಕ ಘಟಕ ಅಂದರೆ ಜಿಲ್ಲಾಡಳಿತ. ದ ಪ್ರೈಮರಿ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. RTA ಅಂತಂದರೆ ರೈಟ್ ಟು ಎಜುಕೇಷನ್. ಇಲ್ಲೆಲ್ಲ ಕೊಟ್ಟಿರ್ತಾರೆ, ನೀವು ಅದನ್ನು ನೋಡ್ಕೊಂಬಿಡಿ. ಎಕ್ಸ್ಪ್ಯಾಂಡ್ ದ RTA ಅಂತಂದರೆ ಆನ್ಸರ್ ಎ ಆಗಿರ್ತಕ್ಕಂಥದ್ದು ರೈಟ್ ಟು ಎಜುಕೇಷನ್. ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕ್ತಕ್ಕಂಥ ಒಂದು ಪದ್ಧತಿ. ಆನ್ಸರ್ ಈಗ ನೆಕ್ಸ್ಟ್ ಇದು ನೋಡೋಣ, ಇಂಗ್ಲೀಷ್. ಇಟ್ ಈಸ್ ದ ಸಿಸ್ಟಮ್ ಇನ್ ವಿಚ್ ಆಲ್ ವೋಟರ್ಸ್ ಆಫ್ ದ ಕಂಟ್ರಿ ವೋಟ್ ಇನ್ ದ ಪೀರಿಯಡಿಕ್ ಎಲೆಕ್ಷನ್
ಟು ದ ಎಲೆಕ್ಟ್ ದ ರೆಪ್ರೆಸೆಂಟೇಟಿವ್ ಅಂತಂದರೆ ಸಾರ್ವತ್ರಿಕ ಚುನಾವಣೆ. ಆನ್ಸರ್ ಬಿ ಜನರಲ್ ಎಲೆಕ್ಷನ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತಂದರೆ ಹೈದರಾಬಾದ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಇಸ್ ಲೊಕೇಟೆಡ್ ಹೈದರಾಬಾದ್. ಇಷ್ಟು ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಈ ರೀತಿ ಕೆಲವೊಂದಿಷ್ಟು ಇಂಪಾರ್ಟೆಂಟನ್ನು ನಾನು ಚರ್ಚೆ. ಟೆರರಿಸಮ್ನ ಮೂಲ ಪದ ಟೆರರೆ. ರೂಟ್ ವರ್ಡ್ ಆಫ್ ಟೆರರಿಸಮ್ ಟೆರರೆ. ಸಂವಿಧಾನ ಯಾವ ವಿಧಿ ಭಾರತದ ವಿದೇಶಾಂಗ ನೀತಿ ಬಗ್ಗೆ ತಿಳಿಸ್ತಕ್ಕಂಥದ್ದಂದರೆ 51ನೇ ವಿಧಿ. ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ಸ್ ಅಬೌಟ್ ಇಂಡಿಯನ್ ಫಾರಿನ್ ಪಾಲಿಸಿ ಅಂತಂದರೆ ಆರ್ಟಿಕಲ್ 51 ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಮಧ್ಯಂತರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಯಾವಾಗ? ದ ಇಂಟರಿಮ್ ಗೌರ್ಮೆಂಟ್ ವಾಸ್ ಫಾರ್ಮ್ಡ್ ಅಂತ ಬಂದ ತಕ್ಷಣ 1946 1946 ಕಡ್ಡಾಯ ಶಿಕ್ಷಣ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂಥ ಮಕ್ಕಳ ವಯೋಮಿತಿ ಅಂತ ನೆನಪು ಬಂದರೆ ಇಲ್ಲಿ ಇನ್ನೊಂದು ಇಂಗ್ಲೀಷಲ್ಲಿ ಹೇಳ್ತೀನಿ. ದ ಏಜ್ ಲಿಮಿಟ್ ವಿಚ್ ಕಮ್ಸ್ ಅಂಡರ್ ಕಂಪಲ್ಸರಿ ಎಜುಕೇಷನ್ 6ರಿಂದ 14 ವರ್ಷ. ಆಪ್ಷನ್ ಸಿ 6 to 14 ಇಯರ್ಸ್. ನಾನು ಕನ್ನಡ ಆದಮೇಲೆ ಇಂಗ್ಲೀಷ್ ಆದಮೇಲೆ ಕನ್ನಡ ಈ ರೀತಿ ಹೇಳ್ತಿರ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೋಲಿಯೇಷನ್ನ ಮೂಲ ಪದ ಅಂತ ಕೋಯಿಲಿಶಿಯೇ. ರೂಟ್ ವರ್ಡ್ ಆಫ್ ಕೋಲಿಯೇಷನ್ ಅಂತಂದರೆ ಕೋಯಿಲಿಶಿಯೋ. ನೆಕ್ಸ್ಟ್ ಸಾರ್ಕ್ ಸಂಘಟನೆಗೆ ಸಂಬಂಧಿಸಿದ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಾಗ ಈ ಒಂದು ಪ್ರಶ್ನೆ ಬಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ಸಾರ್ಕ್ ಅಂತ ಬಂದರೆ ಆಪ್ಷನ್ ಬಿ ಅಂತ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಚುನಾವಣೆ ಮೂಲ ಪದ ನಾಳೆ ಬರ್ತಕ್ಕಂಥ ಸಾಧ್ಯತೆ ಎಲಿಗೆರೆ. ರೂಟ್ ವರ್ಡ್ ಆಫ್ ಎಲೆಕ್ಷನ್ ಎಲಿಗೆರೆ. ಅಕ್ಷರ ಕ್ರಾಂತಿ ಪರಿಕಲ್ಪನೆ ಅಂದ ತಕ್ಷಣ ನಿಮಗೆ ಜ್ಯೋತಿಬಾ ಫೂಲೆ ನೆನಪು ಬರಲಿ. ಮಹಿಳೆಯರಿಗೆ ಶಿಕ್ಷಣ ಅಂತ ಬಂದಾಗ ಸಾವಿತ್ರಿಬಾ ಫೂಲೆ ಇವರ ಪತ್ನಿ. ದ ಕನ್ಸೆಪ್ಟ್ ಆಫ್ ಅಕ್ಷರ ಕ್ರಾಂತಿ ವಾಸ್ ಎಂಪಸೈಸ್ಡ್ ಬೈ ಜ್ಯೋತಿಬಾ ಫೂಲೆ. ನೆಕ್ಸ್ಟ್ ಕಾರ್ಮಿಕರ ದಿನಾಚರಣೆ ಅಂತ ನೆನಪು ಬಂದರೆ ಅದು ಮೇ 1ನೇ ತಾರೀಕು ನೆನ್ಪಿಟ್ಕೊಂಬಿಡಿ. ಜೂನ್ 5 ಪರಿಸರ ದಿನಾಚರಣೆ. ಕಾರ್ಮಿಕರ ದಿನಾಚರಣೆ ಮೇ 1 ನೆನ್ಪಿಟ್ಕೊಂಬಿಡಿ. ವರ್ಲ್ಡ್ಸ್ ಲೇಬರ್ಸ್ ಡೇ 1 ಮೇ. ಕೌಟುಂಬಿಕ ದೌರ್ಜನ್ಯ ನಿಷೇಧ ಕಾಯ್ದೆ ಯಾವಾಗ ಬಂತು? 2005. ಡೊಮೆಸ್ಟಿಕ್ ವೈಲೆನ್ಸ್ ಪ್ರಿವೆನ್ಷನ್ ಆ್ಯಕ್ಟ್ ವಾಸ್ ಎನ್ಫೋರ್ಸ್ಡ್ 2005 ನೆನ್ಪಿಟ್ಕೊಂಬಿಡಿ. 2005. ಭಾರತದಲ್ಲಿ ಮತದಾರರ ವಯಸ್ಸನ್ನು 21ರಿಂದ 18ಕ್ಕೆ ಡಿಕ್ರೀಸ್ ಮಾಡ್ತಾರೆ, ಇಳಿಸಿದ ಸಂವಿಧಾನದ ತಿದ್ದುಪಡಿ 61ನೇ ತಿದ್ದುಪಡಿ. ಇಂಗ್ಲೀಷ್ ಹೇಳ್ತೀನಿ ಈಗ. ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿಚ್ ರಿಡ್ಯೂಸ್ ದ ಏಜ್ ಆಫ್ ವೋಟರ್ಸ್ ಫ್ರಮ್ 21 to 18 ಇಯರ್ಸ್. ಅದು 61st ಅಮೆಂಡ್ಮೆಂಟ್. BR ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಪತ್ರಿಕೆ ಅಂದರೆ ಆನ್ಸರ್ ಸಿ ಮೂಕನಾಯಕ. ದ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಮೂಕನಾಯಕ. ನೆಕ್ಸ್ಟ್ ಹೋಗೋಣ ವಿಡಿಯೋನ ಕೊನೆ ತನಕ. ಚಿತ್ರ ಇಲ್ಲಿ ಸಮ್ಮಿಶ್ರ ಸರ್ಕಾರದ ಚಿತ್ರ. ಎಲ್ಲ 6-7 ಜನಕ್ಕೂ ಸೇರಿ ಚಿತ್ರ ಕೈ ಮೇಲೆ ಎತ್ತಿರ್ತಕ್ಕಂಥ ಈ ರೀತಿ ಕೈ ಹಿಡ್ಕೊಂಡಿರ್ತಾರೆ. ಆ ಒಂದು ಚಿತ್ರವನ್ನು ತೋರಿಸಿರ್ತಾರೆ. ಅದು ಯಾವುದೇ ಆನ್ಸರ್ ಇದ್ದರೂ ಅದಕ್ಕೆ ಡಿ ಅಂತ ಹಾಕಿಬಿಡಿ. ಚಿತ್ರವನ್ನು ಪರಿಗಣಿಸಿ ಸಮ್ಮಿಶ್ರ ಸರ್ಕಾರದ ಚಿತ್ರ ಕೊಟ್ಟಿರ್ತಾರೆ. ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ ಕನ್ಸಿಡರ್ ದ ಪಿಕ್ಚರ್. ಕೋಲಿಷನ್ ಗೌರ್ಮೆಂಟ್ ಬಗ್ಗೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅಂದರೆ ಒಂದು ಇಮೇಜ್ ಕೊಟ್ಟಿರ್ತಾರೆ. ವೆನ್ ನೋ ಸ್ಪೆಸಿಫಿಕ್ ಪಾರ್ಟಿ ಗೆಟ್ಸ್ ಅ ಕ್ಲಿಯರ್ ಮೆಜಾರಿಟಿ. ಸಾರ್ಕ್ನ ಪ್ರಧಾನ ಕಚೇರಿ ಕಠ್ಮಂಡುನಲ್ಲಿರ್ತಕ್ಕಂಥದ್ದು. ಹೆಡ್ ಕ್ವಾರ್ಟರ್ಸ್ ಆಫ್ ಅ ಸಾರ್ಕ್ ಕಠ್ಮಂಡು ನೆನ್ಪಿಟ್ಕೊಂಬಿಡಿ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 1885 1885. 86ನೇ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ನೆನ್ಪಿಟ್ಕೊಂಬಿಡಿ. ಆನ್ಸರ್ ಬಿ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ನೆನಪು ಬಂದರೆ ಅದು ನೀವು ಬಿ ಅಂತ ನೆನ್ಪಿಟ್ಕೊಂಬಿಡಿ. ಇಲ್ಲಿ ಕೊಟ್ಟಿದ್ದೀನಿ ಎಫೆಕ್ಟಿವ್ April 10th. ಎಜುಕೇಷನ್ ಫಂಡಮೆಂಟಲ್ ರೈಟ್. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದೇ ಬರ್ತಕ್ಕಂಥದ್ದು. ಹಾಗಾಗಿ ಭಾರತದ ವಿದೇಶಾಂಗ ಸಚಿವರನ್ನ ಗುರುತಿಸಿ ಜೈಶಂಕರ್ ಎಸ್. ಐಡೆಂಟಿಫೈ ದ ಇಂಡಿಯನ್ ಫಾರಿನ್ ಮಿನಿಸ್ಟರ್ ಜೈಶಂಕರ್. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅಂತಂದರೆ 65. ರಿಟೈರ್ಮೆಂಟ್ ಆಫ್ ಅ ಚೇರ್ಮನ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ UPSC ಅಂತಂದರೆ 65ನೇ ವರ್ಷ. 3 ದಂಡು ಮೇಜಿನ ಸಮ್ಮೇಳನ ನಡೆದಿದ್ದು ಎಲ್ಲಿ? ರೌಂಡ್ ಕಾನ್ಫರೆನ್ಸ್ ಟೇಬಲ್ ಹೆಲ್ಡ್ ಇನ್ ಯಾವಾಗ ನಡೀತು? 3ನೇ ದಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆದಿದ್ದು ಅಂತಂದರೆ 1932 1932. ನೆಕ್ಸ್ಟ್ ಗಂಡು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶಗಳನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು. ಇಂಗ್ಲೀಷಲ್ಲಿ ಹೇಳ್ತೀನಿ, ವೇಟ್ ಮಾಡಿ. ಡಿನೈಯಿಂಗ್ ಈಕ್ವಲ್ ಆಪರ್ಚುನಿಟಿ ಇಸ್ ಡ್ಯೂ ಟು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಂದರೆ ಇದು ಲಿಂಗಾಧಾರಿತ ಅಸಮಾನತೆ, ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿ. ರಾಷ್ಟ್ರವನ್ನು ಜನಾಂಗೀಯತೆಯ ನಾಡು ಅಂತ ಕರೆಯಲಾಗಿದೆ. ಇದು ಆಫ್ರಿಕಾ. ಆನ್ಸರ್ ಡಿ. ದ ಕಂಟ್ರಿ ಈಸ್ ಕಾಲ್ಡ್ ಲ್ಯಾಂಡ್ ಆಫ್ ಎಥ್ನಿಸಿಟಿ ಆ್ಯಂಡ್ ರೇಸಿಸಮ್ ಅಂದರೆ ಆಫ್ರಿಕಾ. ಮೈಸೂರಿನ ತಾತಯ್ಯ ಅಂದ ತಕ್ಷಣ ವೆಂಕಟಕೃಷ್ಣಯ್ಯ. ಅದೇ ರೀತಿ ಹೂ ಈಸ್ ಫೇಮಸ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಮೈಸೂರು ಅಂದರೆ ವೆಂಕಟಕೃಷ್ಣಯ್ಯ. ನೆಕ್ಸ್ಟ್ ಅನಕ್ಷರತೆ ಅಸ್ವಾತಂತ್ರ್ಯ ಅಂತ ಯಾರು ಹೇಳ್ತಾರೆ ಅಂದರೆ ಅಮರ್ತ್ಯ ಸೇನ್ ಹೇಳ್ತಾರೆ. ಹೂ ಸೈಡ್ ಇಲ್ಲಿಟ್ರಸಿ ಈಸ್ ಆ್ಯನ್ ಅನ್ಫ್ರೀಡಮ್ ಅಂದರೆ ಅಮರ್ತ್ಯ ಸೇನ್ ನೆನ್ಪಿಟ್ಕೊಂಡ್ಬಿಡಿ. ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು ಜವಾಹರ್ಲಾಲ್ ನೆಹರು ಆಗಿದ್ದರು. ಪ್ರೆಸಿಡೆಂಟ್ ಆಫ್ ವೈಸ್ರಾಯ್ಸ್
ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದರೆ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ನಾಗರಿಕ ಸೇವಾ ವರ್ಗದ ಲಕ್ಷಣ ಅಂತಂದರೆ ಮೇಲಿನ ಎಲ್ಲವೂ ವೃತ್ತಿನಿರತ ವರ್ಗ. ನಾಳೆ 5 ಅಂಕದ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವೆಲ್ಲ ಹೌದು. ಮೇಲಿನ ಎಲ್ಲೋ. ಐಡೆಂಟಿಫೈ ದ ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸ್ ಅಂದರೆ ಆಲ್ ಆಫ್ ದಿ ಅಬೋ, ಇವೆಲ್ಲ ಹೌದು. ನೆಕ್ಸ್ಟ್, ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹವು ಹೆಚ್ಚಿನ ಹಣ ಕೊಟ್ಟರೆ ಅವು ಗೌರವಕ್ಕಾಗಿ ವಿದೇಶಗಳಿಗೆ ವಲಸೆ ಹೋಗ್ತಾರೆ. ಇದಕ್ಕೆ ಬೌದ್ಧಿಕ ಪಲಾಯನ ಅಂತ ಕರೀತಾರೆ. ಅದೇ ರೀತಿ ದ ನೇಷನ್ಸ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಬಾಡಿ ಮೈಗ್ರೇಟಿಂಗ್ ಅಬ್ರಾಡ್ ಫಾರ್ ಮನಿ ಆ್ಯಂಡ್ ಫೆಸಿಲಿಟೀಸ್ ಕಾಲ್ಡ್ ಬ್ರೈನ್ ಡ್ರೈನ್. ಲೆಸಸ್ ಫೇರ್ ಅಂತಂದ್ರೇನು? ಮುಕ್ತ ಮಾರುಕಟ್ಟೆ. ಲೆಸಸ್ ಫೇರ್ ವಿಚ್ ಮೀನ್ಸ್ ಫ್ರೀ ಮಾರ್ಕೆಟ್. ನೆನ್ಪಿಟ್ಕೊಳ್ಳಿ, ನಾಳೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ. ಆಪರೇಷನ್ ಪೋಲೋ ಯಾಕೆ ಇದನ್ನು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಹೈದರಾಬಾದಿನ ವಿಲೀನ. ಆಪರೇಷನ್ ಪೋಲೋ ಈಸ್ ರಿಲೇಟೆಡ್ ಟು ವಿಚ್ ಫಾಲೋವಿಂಗ್ ಅಂತ ಕೇಳಿದಾಗ ಇಂಟಿಗ್ರೇಷನ್ ಆಫ್ ಹೈದರಾಬಾದ್. ಗಂಗಾ ನದಿ ಶುದ್ಧೀಕರಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡ್ತಾರೆ, ಕೇಸ್ ಹಾಕ್ತಾರೆ. ಯಾರು ಕೇಸ್ ಹಾಕ್ತಾರೆ ಅಂತಂದರೆ MC ಮೆಹತಾರವರು. ಅದೇ ರೀತಿ ಇಂಗ್ಲೀಷಲ್ಲಿ ನೋಡೋದಾದರೆ ಹೂ ಫೈಲ್ಡ್ ದ ಸ್ಯೂಟ್ ಇನ್ ದ ಸುಪ್ರೀಂ ಕೋರ್ಟ್ ಫಾರ್ ದ ಪ್ಯೂರಿಫಿಕೇಷನ್ ಆಫ್ ಗಂಗಾ ರಿವರ್ ಅಂದರೆ MC ಮೆಹ್ತಾ. ಕೆಳಗಿನ ಚಿತ್ರವನ್ನು ಇಲ್ಲಿ ಸಾಲುಮರದ ತಿಮ್ಮಕ್ಕನವ್ರ ಚಿತ್ರ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಸಾಲುಮರದ ತಿಮ್ಮಕ್ಕ ಅಂತ ಯಾರು ಅಂತ ಗೊತ್ತಿರುತ್ತೆ. ಸೊ ಯು ಕ್ಯಾನ್ ಸಿ ಕನ್ಸಿಡರ್ ದ ಪಿಕ್ಚರ್ ಆಫ್ ಐಡೆಂಟಿಫೈ ದ ವಿಚ್ ಸ್ಟೇಟ್ ದೇ ಬಿಲಾಂಗ್ ಟು ಅಂತ ಸಾಲುಮರದ ತಿಮ್ಮಕ್ಕನ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಜಸ್ಟ್ ಐಡೆಂಟಿಫೈ ರಾಮನಗರ. ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಸಾಲುಮರದ ತಿಮ್ಮಕ್ಕನ ಚಿತ್ರ ಕೊಟ್ಟ ತಕ್ಷಣ ರಾಮನಗರ ಜಿಲ್ಲೆ ಸೇರಿದವರು ಅಂತ ಬರೆದುಬಿಡಿ, ಮುಗೀತು. ಹಾಗಾಗಿ ನಾವು ನೆಕ್ಸ್ಟ್ ನೋಡೋದಾದರೆ ಈಗ ಖಾಲಿ ಸ್ಥಳ, ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಡ್ಯಾಶ್ರವರು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದರೆ ಅದು ಪಕ್ಷಾಂತರ ಕಾಯ್ದೆ ಅನುಸಾರ ಶಾಸನಸಭಾ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಅಂದರೆ ಸ್ಪೀಕರ್ ಡಸ್ ನಾಟ್ ಲೂಸ್ ಲೆಜಿಸ್ಲೇಟಿವ್ ಮೆಂಬರ್ಶಿಪ್ ಅಂಡರ್ ದ ಆ್ಯಂಟಿ ಡೆಫೆಕ್ಷನ್ ಲಾ ಅಪಾನ್ ಲಿವಿಂಗ್ ದೇರ್ ಪಾರ್ಟಿ. ಸ್ಪೀಕರ್ ಆನ್ಸರ್ ಆಗುತ್ತೆ. ಆ ಸೆಕೆಂಡ್ ಕ್ವೆಶನ್ ನೋಡೋದಾದರೆ ಡ್ಯಾಶ್ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದಂದರೆ 2002. ದ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಕಮ್ ಇನ್ ಟು ಫೋರ್ಸ್ ಇನ್ 2002. ಆ ಡ್ಯಾಶ್ರವರು ಎಲಿಯಾ ಕಾಫ್ಮನ್ ರಾಜಕಾರಣವನ್ನು ಗುರುತಿಸಿದರು. ಅಸ್ಮಿತೆ ರಾಜಕಾರಣವನ್ನು ಎಲಿಯಾ ಕಾಫ್ಮನ್ ರೆಕಗ್ನೈಸ್ಡ್ ಐಡೆಂಟಿಟಿ ಆಫ್ ಪೊಲಿಟಿಕ್ಸ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೆಗ್ನಲ್ಲಿದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಸ್ ಲೊಕೇಟೆಡ್ ದಿ ಹೆಗ್. ಈ ಒಂದು ಇದರ ನಾಯಕತ್ವವನ್ನು ಇಂಗ್ಲೆಂಡ್ ವಹಿಸಿರ್ತಕ್ಕಂಥದ್ದು. ಲೀಡರ್ಶಿಪ್ ಆಫ್ CHOGM ಅಂತಂದರೆ ಅದು ಇಂಗ್ಲೆಂಡ್. ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ. ದ ಟರ್ಮ್ ಆಫ್ ಆಫೀಸ್ ಆಫ್ ದ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಈಸ್ 6 years. ರೈತರ ಮೂಲ ಕಸುಬು ಕೃಷಿ. ದ ಬೇಸಿಕ್ ಆಕ್ಯುಪೇಷನ್ ಆಫ್ ಎ ಫಾರ್ಮರ್ ಈಸ್ ಅಗ್ರಿಕಲ್ಚರ್. ಈ ರೀತಿ ಎಲ್ಲ ನೆನ್ಪಿಟ್ಕೊಂತ ಹೋಗಿ. LGBT ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿರ್ತಕ್ಕಂಥದ್ದು. LGBT ಇನ್ಸ್ಟಿಟ್ಯೂಷನಲೈಸ್ಡ್ ಐಡೆಂಟಿಟಿ ಪಾಲಿಟಿಕ್ಸ್. ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ 5. ದ ನಂಬರ್ ಆಫ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ 5. ಡ್ಯಾಶ್ರವರು 2013 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಂದರೆ ಯಾರು ಅಂದರೆ ಅಂಜೆಲಾ ಮಾರ್ಕೆಲ್ ರಿಸೀವ್ಡ್ ದ 2013 ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂಜೆಲಾ ಮಾರ್ಕೆಲ್. ಡ್ಯಾಶ್ರವರು ನರ್ಮದಾ ಬಚಾವೋ ಆಂದೋಲನದ ನಾಯಕರಾಗಿದ್ದರು. ಮೇಧಾ ಪಾಟ್ಕರ್ ಇಸ್ ದ ಲೀಡರ್ ಆಫ್ ದ ನರ್ಮದಾ ಬಚಾವ್ ಆಂದೋಲನ. ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಅಂದ ತಕ್ಷಣ ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಅಂತ ನೆನಪು ಬಂದರೆ ಅದು ಅಣ್ಣಾ ಹಜಾರೆ ಅಂತ ನೆನ್ಪಿಟ್ಕೊಳ್ಳಿ. ಅಣ್ಣಾ ಹಜಾರೆ ಲೆಡ್ ದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್. ಡ್ಯಾಶ್ ಎಂಬುದು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಭಯೋತ್ಪಾದನಾ ಸಂಘಟನೆ ತಾಲಿಬಾನ್ ಇಸ್ ದ ಮೇಜರ್ ಟೆರರಿಸಮ್ ಆರ್ಗನೈಸೇಷನ್ ಇನ್ ಅಫ್ಘಾನಿಸ್ತಾನ್. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ 1986 ಸ್ಥಾಪನೆ ಆಗ್ತಕ್ಕಂಥದ್ದು. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಎಸ್ಟಾಬ್ಲಿಷ್ಡ್ ಇನ್ 1986. ನೆನ್ಪಿಟ್ಕೊಳ್ಳಿ. ಎಲ್ಲ ಕ್ವಶನ್ಸ್ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ಭೂಮಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆ ಹೊರತು ದುರಾಸೆಗಲ್ಲ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಅದೇ ರೀತಿ ಆನ್ ದಿಸ್ ಅರ್ತ್ ದೇರ್ ಈಸ್ ಇನಫ್ ಫಾರ್ ಎವ್ರಿ ಒನ್ಸ್ ನೀಡ್ ಬಟ್ ನಾಟ್ ಫಾರ್ ಗ್ರೀಡ್ ಸೆಡ್ ಬಾಯ್ ಗಾಂಧೀಜಿ. ವಿಶ್ವಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥದ್ದು 1945. UN ವಾಸ್ ಎಸ್ಟಾಬ್ಲಿಷ್ಡ್ 1945. ಸಾರ್ಕ್ನ ಪಿತಾಮಹ ಜಿಯಾವುರ್ ರೆಹಮಾನ್. ಆರ್ಕಿಟೆಕ್ಟ್ ಆಫ್ ಸಾರ್ಕ್ ಜಿಯಾವುರ್ ರೆಹಮಾನ್. ಡ್ಯಾಶನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರೀತಾರೆ. ಸಮೂಹ ಮಾಧ್ಯಮ ಅಥವಾ ವಿರೋಧ ಪಕ್ಷ ಎರಡರಲ್ಲಿ ಯಾವುದು ಕೊಟ್ಟರು ಇದು ಆನ್ಸರ್ ಆಗುತ್ತೆ. ಮಾಸ್ ಮೀಡಿಯಾ ಅವ್ರ ಅಪೋಸಿಟ್ ಪಾರ್ಟಿ ಈಸ್ ಅ ವಾಚ್ ಡಾಗ್ ಆಫ್ ಅ ಡೆಮೋಕ್ರಸಿ. ಅಖಿಲ ಭಾರತದ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂದರೆ IAS ಅಂತ ಇದ್ದರೆ IAS ಬರೀರಿ, IPS ಇದ್ದರೆ IPS ಬರೀರಿ, ಅದನ್ನ ಬರ್ಕೊಳ್ಳಿ. ದ ಬೆಸ್ಟ್ ಎಕ್ಸಾಂಪಲ್ ಟು ಆಲ್ ಇಂಡಿಯನ್ ಸರ್ವಿಸಸ್ IAS. ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿರ್ತಕ್ಕಂಥವ್ರು ಆಲ್ರೆಡಿ ನೋಡಿದ್ದೀವಿ, ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಅಂದರೆ ಓಂಬರ್ಸ್ಮನ್. ಸ್ವೀಡನ್ಸ್ ಆ್ಯಂಟಿ ಕರಪ್ಷನ್ ಆರ್ಗನೈಸೇಷನ್ ಈಸ್ ಓಂಬರ್ಸ್ಮನ್.
ಡ್ಯಾಶ್ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಶಿಕ್ಷಣ ಸರ್ಕಾರ, ಇದು ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರಿಗೂ ಸಂಬಂಧಪಡ್ತಕ್ಕಂಥದ್ದು ಶಿಕ್ಷಣ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಎಜುಕೇಷನ್ ಕಮ್ಸ್ ಇನ್ ದ ಕರೆಂಟ್ ಲಿಸ್ಟ್ ಸಬ್ಜೆಕ್ಟ್ಸ್ ಎಜುಕೇಷನ್. ಡ್ಯಾಶ್ ಇರುವರು ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಅಂದರೆ ರಾಷ್ಟ್ರಪತಿ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಕಮಿಷನರ್ಸ್ ಆಫ್ ಎಲೆಕ್ಷನ್ ಕಮಿಷನ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇರ್ತಕ್ಕಂಥದ್ದು ಹೈದರಾಬಾದ್ನಲ್ಲಿ. ಇಂಗ್ಲೀಷಲ್ಲಿ ಹೇಳ್ತೀನಿ ಕೇಳಿ ಈಗ. ನೆಕ್ಸ್ಟ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ನ್ಯಾಷನಲ್ ಅಕಾಡೆಮಿ ಸಿಚುವೇಟೆಡ್ ಇನ್ ಹೈದರಾಬಾದ್. ಡ್ಯಾಶನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಅಂತ ಕರೆಯಲಾಗುವುದು. ಯಾವ ನಾಡು ಅಂತಂದರೆ ಇದು ಇಂಡಿಯಾ ವೈವಿಧ್ಯತೆಗಳ ನಾಡು. ಇಂಡಿಯಾ ಇಸ್ ಡಿಸ್ಕ್ರೈಬ್ಡ್ ಆ್ಯಸ್ ದ ಲ್ಯಾಂಡ್ ಆಫ್ ಅ ಕಲ್ಚರಲ್ ಡೈವರ್ಸಿಟಿ. ನೆಕ್ಸ್ಟು ಡ್ಯಾಶ್ ರವರು ವಿದೇಶಾಂಗ ನೀತಿ ಶಿಲ್ಪಿ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಈಸ್ ಆರ್ಕಿಟೆಕ್ಟ್ ಆಫ್ ದ ಫಾರಿನ್ ಪಾಲಿಸಿ. ಇದು ನನಗೆ ಸಂವಿಧಾನದ ಶಿಲ್ಪಿ ಯಾರು ಅಂತ ಹೇಳಬೇಕು, ನೀವು ಕಮೆಂಟಲ್ಲಿ ಹೇಳಿಬಿಡಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂತಂದರೆ 1885. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1885. ಮೇಲು ಕೀಳು, ಮೇಲ್ವರ್ಗ ಕೆಳವರ್ಗ ಎಂಬುದರ ಆಧಾರದ ಮೇಲೆ ತಾರತಮ್ಯ ಮಾಡ್ತಕ್ಕಂಥದ್ದನ್ನು ನಾವು ಸಾಮಾಜಿಕ ತಾರತಮ್ಯ ಅಂತ ಕರಿತೀವಿ. ಅದೇ ರೀತಿ ಡಿಸ್ಕ್ರಿಮಿನೇಷನ್ ಲೈಕ್ ಅ ಸುಪೀರಿಯರ್ ಇನ್ಫೀರಿಯರ್ ಅಪ್ಪರ್ ಆ್ಯಂಡ್ ಲೋವರ್ ವಿಚ್ ಮೀನ್ಸ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಭಾರತದ ಸಂಸತ್ತು ಇತ್ತೀಚೆಗೆ ಸಂವಿಧಾನದ ತಿದ್ದುಪಡಿ ಒಂದು ವಿಧಿಯನ್ನು ರದ್ದುಪಡಿಸುತ್ತೆ. ಅದು 370ನೇ ವಿಧಿ, ಆರ್ಟಿಕಲ್ 70. ದ ಇಂಡಿಯಾ ಪಾರ್ಲಿಮೆಂಟ್ ರೀಸೆಂಟ್ಲಿ ಅಬ್ರೋಗೇಟ್ ಆರ್ಟಿಕಲ್ 370 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಡ್ಯಾಶ್ ರವರು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅಂತಂದರೆ ಅಂಟೋನಿಯೋ ಗುಟ್ರೆಸ್. ಅಂಟೋನಿಯೋ ಗುಟ್ರೆಸ್ ಇಸ್ ದ ಸೆಕ್ರೆಟರಿ ಜನರಲ್ ಆಫ್ ದ ಯುನೈಟೆಡ್ ನೇಷನ್ಸ್. NAM ಅಂತಂದರೆ ಅಲಿಪ್ತ ನೀತಿ ಕನ್ನಡದವರು. NAM ವಿಚ್ ಮೀನ್ಸ್ ನಾನ್ ಅಲೈನ್ಡ್ ಪಾಲಿಸಿ. ರಾಜ್ಯಗಳ ಏಕೀಕರಣ ರೂವಾರಿ ಅಂತಂದರೆ ಯಾರು? ವಲ್ಲಭಭಾಯ್ ಪಟೇಲ್, ಆರ್ಕಿಟೆಕ್ಟ್ ಆಫ್ ಅ ಸ್ಟೇಟ್ ಯೂನಿಫಿಕೇಷನ್. ಹೂ ಈಸ್ ವಲ್ಲಭಭಾಯ್ ಪಟೇಲ್. ವಿಧಿಯು ಡ್ಯಾಶ್ ವಿಧಿಯು 312ನೇ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಆರ್ಟಿಕಲ್ 312 ಪ್ರೊವೈಡ್ಸ್ ಫಾರ್ ಆಲ್ ಇಂಡಿಯನ್ ಸರ್ವಿಸಸ್. ಈಗ ನೆಕ್ಸ್ಟ್ ಲೋಕಾಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ ಅಂತಂದರೆ ರಾಜ್ಯಪಾಲರು. ಲೋಕಾಯುಕ್ತ ಈಸ್ ಅಪಾಯಿಂಟೆಡ್ ಬೈ ಗವರ್ನರ್. ಈಜಿಪ್ಟ್ನಲ್ಲಿ ಸಂವಿಧಾನ ಯಾವಾಗ ಜಾರಿಗೆ ಬಂತಂದರೆ 1956. ಈಜಿಪ್ಟ್ ಕಾನ್ಸ್ಟಿಟ್ಯೂಷನ್ ವಾಸ್ ಫ್ರೇಮ್ಡ್ ಇನ್ 1956. ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಿದ್ದು ಯಾವಾಗ ಅಂದರೆ 2010ರಲ್ಲಿ. ಸೌತ್ ಆಫ್ರಿಕಾ ಬಿಕಮ್ ಮೆಂಬರ್ ಆಫ್ ಅ ಕಂಟ್ರಿ ಆಫ್ ಅ ಬ್ರಿಕ್ಸ್ ಇನ್ 2010. ನೆಕ್ಸ್ಟ್ ಮುಂದೋಗೋಣ. ಈಗ ನೆಕ್ಸ್ಟ್ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ನ ಮೊದಲ ಅಧ್ಯಕ್ಷರು KV ಕಾಮತ್ ಆಗಿದ್ದರು. ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ KV ಕಾಮತ್. ಪ್ರಥಮ ಅಣು ಪರೀಕ್ಷೆ ಡ್ಯಾಶ್ನಲ್ಲಿ ನಡೆಸಿತು ಅಂತಂದರೆ 1974. ಸ್ಥಳ ಪೋಖ್ರಾನ್. ಸ್ಥಳ ಕೇಳಿದರೆ ಬರೀರಿ. ಇಂಡಿಯಾ ಕಂಡಕ್ಟೆಡ್ ನ್ಯೂಕ್ಲಿಯರ್ ಟೆಸ್ಟ್ ಇನ್ 1974. ಪ್ಲೇಸ್ ಪೋಖ್ರಾನ್. ಪ್ರಥಮ ಅಲಿಪ್ತ ಚಳುವಳಿಯ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ಬೆಲ್ಗ್ರೇಡ್ನಲ್ಲಿ. ದ ಫಸ್ಟ್ ಸಮಿಟ್ ಆಫ್ ನಾನ್ ಅಲೈನ್ಮೆಂಟ್ NAM ವಾಸ್ ಹೆಲ್ಡ್ ಇನ್ ಬೆಲ್ಗ್ರೇಡ್. ಚುನಾವಣೆ ಮೂಲ ಪದ ಅಂದರೆ ಎಲಿಗೆರೆ. ಇಂಗ್ಲೀಷಲ್ಲಿ ಆಲ್ರೆಡಿ ನಾವು ನೋಡಿದ್ವಿ. ರೂಟ್ ವರ್ಡ್ ಆಫ್ ಎಲೆಕ್ಷನ್ ಈಸ್ ಎಲಿಗೆರೆ. ಬಂಗಾಳ ಸರ್ಕಾರವು ಡ್ಯಾಶನ್ನು ನಿಷೇಧ ಮಾಡ್ತಕ್ಕಂಥದ್ದು ಅಂದರೆ ನೀಲಿ ಬಳೆ. ಬಂಗಾಲ್ ಗೌರ್ಮೆಂಟ್ ಬ್ಯಾಂಡ್ ದ ಬ್ಲೂ ಕ್ರಾಪ್ ಇಂಡಿಗೋ. ನೆಕ್ಸ್ಟ್ 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಯಾರು ಅಂತಂದರೆ ಡ್ಯಾಶ್ ರವರು ಅಯೂಬ್ ಖಾನ್ ರವರು ಸಹಿ ಹಾಕಿದರು. ನೆಕ್ಸ್ಟು ತಾಷ್ಕೆಂಟ್ ಡೆಕ್ಲರೇಷನ್ ಆಫ್ 1966 ಸೈನ್ಡ್ ಬೈ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ್ಯಂಡ್ ಅಯೂಬ್ ಖಾನ್. ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಹೊಂದಿಸಿ ಬರೀರಿ ನೋಡೋದಾದರೆ ಬೌಂಡ್ರಿ ಕಮಿಷನ್ ಅಂತ ಕೇಳಿದರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಬರೀರಿ. ಇಂಗ್ಲೀಷ್ ಮೀಡಿಯಮ್ ಆಲ್ಸೋ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂತ ಕೇಳಿದರೆ ಮಸೂರಿ ಅಂತ ಬರೀರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿ. ಭಯೋತ್ಪಾದನೆ ಅಂತ ಕೇಳಿದರೆ ಟೆರರಿಸಮ್ ಅಂತ ಕೇಳಿದರೆ ಟೆರರ್ ಅಂತ ಬರೀರಿ. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಆಜು ಬಾಜು ಕೊಟ್ಟಿದ್ದೀನಿ. 1945 ಅಕ್ಟೋಬರ್ 24. ಅಕ್ಟೋಬರ್ 24 1945 ನ್ಯೂಯಾರ್ಕ್ ಬರ್ಕೊಂಬಿಡಿ. ಅದೇ ರೀತಿ ಮೂಕನಾಯಕ ಅಂದ ತಕ್ಷಣ ಡಾಕ್ಟರ್ BR ಅಂಬೇಡ್ಕರ್. ಬಾಂಬೆ ವಿಭಜನೆ ಪಾರ್ಟಿಷನ್ ಆಫ್ ಬಾಂಬೆ 1960. ನೆಕ್ಸ್ಟ್ ಹೋಗೋಣ. ಈಗ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋನ ಕೊನೆ ತನಕ ನೋಡಿ, ಅಂದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ARC ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನೆಕ್ಸ್ಟ್ UPA ಕಾಯ್ದೆ. UAPA ಅಂತಂದರೆ ಕಾನೂನು ವಿರೋಧ ಚಟುವಟಿಕೆಗಳ ನಿಗ್ರಹ ಕಾಯ್ದೆ.
ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್. ಲೀಗ್ ಆಫ್ ನೇಷನ್ ಅಂತ ಬಂದ ತಕ್ಷಣ ಲೀಗ್ ಆಫ್ ನೇಷನ್ 1920. ನೆಕ್ಸ್ಟ್ ಲೀಗ್ ಆಫ್ ನೇಷನ್ ಬೇರೆ, ಯುನೈಟೆಡ್ ನೇಷನ್ಸ್ ಬೇರೆ, ಅದು ಬೇರೆ ಇದು ಬೇರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸತಿ ಪದ್ಧತಿಯ ನಿಷೇಧ, ಅಬಾಲಿಷನ್ ಆಫ್ ಅ ಸತಿ ಸಿಸ್ಟಮ್, ರಾಜಾರಾಮ್ ಮೋಹನ್ ರಾಯ್. ಪಕ್ಷಾಂತರ ನಿಷೇಧ ಕಾಯ್ದೆ, ಆ್ಯಂಟಿ ಡಿಫೆಕ್ಷನ್ ಲಾ, ರಾಜೀವ್ ಗಾಂಧಿ ನೆನ್ಪಿಟ್ಕೊಳ್ಳಿ. ವಿಶ್ವ ವ್ಯಾಪಾರ ಸಂಘಟನೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ನೆಕ್ಸ್ಟ್ ಹೋಗೋಣ ಈಗ. ಸಾರ್ಕ್ನ ಶಿಲ್ಪಿ, ಸಾರ್ಕ್ನ ಆರ್ಕಿಟೆಕ್ಟ್ ಆಫ್ ಸಾರ್ಕ್ ಅಂತ ಬಂದಾಗ ಜಿಯಾವುರ್ ರೆಹಮಾನ್. ಬಂಗ್ ಬಂಧು ಶೇಖ್ ಮುಜಿಬುರ್ ರೆಹಮಾನ್. ಪುನರ್ವಿವಾಹ ಕಾಯ್ದೆ 1856, ವಿಡೋಸ್ ರೀಮ್ಯಾರೇಜ್ 1856. ದ ರಿಪಬ್ಲಿಕಾ ಅಂತ ಬಂದರೆ ಜೀನ್ ಬೋರ್ಡಿಂಗ್. ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತ ಬಂದರೆ CTBT, ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ LTTE ಅಂದರೆ ಭಯೋತ್ಪಾದನಾ ಸಂಘಟನೆ, ಟೆರರಿಸಮ್ ಆರ್ಗನೈಜೇಷನ್ ಅಂತ ಬರ್ಕೊಳ್ಳಿ. EVM ಅಂತಂದರೆ ವಿದ್ಯುನ್ಮಾನ ಮತಯಂತ್ರ, ಎಲೆಕ್ಟ್ರಾನಿಕ್ಸ್ ವೋಟಿಂಗ್ ಮಷಿನ್. ನೆಕ್ಸ್ಟ್ ಅಖಿಲ ಭಾರತ ಸೇವೆ, ಆಲ್ ಇಂಡಿಯನ್ ಸರ್ವಿಸ್ ಅಂತಂದರೆ IAS ಬರ್ಕೊಳ್ಳಿ. ಒಂಬರ್ಸ್ಮನ್ ಅಂತಂದರೆ ಲೋಕಪಾಲ್ ಬರುತ್ತೆ. WC ಬ್ಯಾನರ್ಜಿ ಅಂದರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷ, INC ಫಸ್ಟ್ ಪ್ರೆಸಿಡೆಂಟ್. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, ಸಮಾನ ಅಂತ ಇದೆ, ಸಮಾನ ಎರಡೂ ಒಂದೇ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಸಮ್ಮಿಶ್ರ ಸರ್ಕಾರ, ಕೋಲಿಯೇಷನ್ ಗೌರ್ಮೆಂಟ್ ಅಂತ ನೀವು ಇಂಗ್ಲೀಷ್ ಮೀಡಿಯಮ್ ನೋಡ್ಕೋಬೇಕಾಗುತ್ತೆ. ರಂಗ್ ಥ್ಯಾಂಗ್ ಕ್ಯೂನ್ಲೆ ದೊರ್ಜಿ, ಇದನ್ನು ನನಗೆ ಏನು ಒಂಥರ ವಿಚಿತ್ರ ಇದೆ. ರಾಂಗ್ ಥಾಂಗ್ ಕ್ಯೂನ್ಲೆ ದೋರ್ಜಿ ಭೂತಾನ್ ದೇಶದ ಪ್ರಜಾಸತ್ತಾತ್ಮಕ ಚಳುವಳಿಯ ನಾಯಕ, ಡೆಮೋಕ್ರೆಟಿಕ್ ಮೂಮೆಂಟ್. ನೆಕ್ಸ್ಟ್ ಭಾರತದ ವಿದೇಶಾಂಗ ನೀತಿ ಅಂದ ತಕ್ಷಣ ಜವಾಹರ್ಲಾಲ್ ನೆಹರು, ಇಂಡಿಯನ್ ಫಾರಿನ್ ಪಾಲಿಸಿ ಜವಾಹರ್ಲಾಲ್ ನೆಹರು. UPSCಯಿಂದ ಬಂದರೆ ಕೇಂದ್ರ ಲೋಕ ಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. CBI ಅಂತ ಬಂದರೆ ಕೇಂದ್ರೀಯ ತನಿಖಾ ದಳ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ತಾಲಿಬಾನ್ ಅಂತ ಬಂದರೆ ಅಫ್ಘಾನಿಸ್ತಾನ್. ಪ್ರಥಮ ಲೋಕಸಭಾ ಸ್ಪೀಕರ್ ಅಂದರೆ ಜಿ ವಿ ಮಾಳವಂಕರ್. ಚಿಪ್ಕೋ ಚಳವಳಿ, ಚಾಂಡಿ ಪ್ರಸಾದ್ ಘಟ್. ASEAN ಸ್ಥಾಪನೆ ಅಂದರೆ ಅದು ಎಸ್ಟಾಬ್ಲಿಷ್ಮೆಂಟ್ ಆಫ್ ASEAN 1967. ನೆಕ್ಸ್ಟ್ ಹೋಗ್ತೀನಿ ಈಗ. ಬಾಂಗ್ಲಾದೇಶದ ಉದಯ ಯಾವಾಗ ಆಗುತ್ತೆ? ಎಮರ್ಜೆನ್ಸ್ ಆಫ್ ಬಾಂಗ್ಲಾದೇಶ್ 1971. ರಾಜ್ಯಾಡಳಿತದ ಮುಖ್ಯಸ್ಥರು, ಹೆಡ್ ಆಫ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ರಾಜ್ಯಪಾಲರು, ಗವರ್ನರ್. ನೋಟಾ ವಿಚ್ ಮೀನ್ಸ್ ಮೇಲಿನವರು ಯಾರು ನನ್ನ ಆಯ್ಕೆ ಅಲ್ಲ. ನೋಟಾ ಅಂದರೆ ಮೇಲಿನ ಯಾರು ನನ್ನ ಆಯ್ಕೆ ಅಲ್ಲ, ನನ್ ಆಫ್ ದ ಅಬೋ. ಈಜಿಪ್ಟ್ನ ಸಂವಿಧಾನ ಬಂದಿರತಕ್ಕಂಥದ್ದು 1956. ದ ಈಜಿಪ್ಟ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇಂಟು 1956. ಭಾರತದಲ್ಲಿನ ಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ. ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಮಲ್ಟಿ ಪಾರ್ಟಿ ಸಿಸ್ಟಮ್. 86ನೇ ಸಂವಿಧಾನ ತಿದ್ದುಪಡಿ, 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2002. ಲೆಸಸ್ ಫೇರ್ ಅಂತಂದರೆ ಮುಕ್ತ ವ್ಯಾಪಾರ ನೀತಿ. ಲೆಸಸ್ ಫೇರ್ ವಿಚ್ ಮೀನ್ಸ್ ಫ್ರೀ ಟ್ರೇಡಿ ಪಾಲಿಸಿ. IMF ಅಂತಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. IMF ವಿಚ್ ಮೀನ್ಸ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ನೆಕ್ಸ್ಟ್ ಹೋಗ್ತೀನಿ ಈಗ. KPSC ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ. KPSC ವಿಚ್ ಮೀನ್ಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ವೆಸ್ಟ್ಫಾಲಿಯಾ ಒಪ್ಪಂದ ಅಂತಂದರೆ 1648. ಟ್ರೀಟಿ ಆಫ್ ವೆಸ್ಟ್ಫಾಲಿಯಾ 1648. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ, ಅಂಜೆಲಾ ಮಾರ್ಕೆಲ್. ಇಂದಿರಾ ಗಾಂಧಿ ಪೀಸ್ ಪ್ರೈಸ್, ಅಂಜೆಲಾ ಮಾರ್ಕೆಲ್. ನೆಕ್ಸ್ಟ್ ಈಗ ಅದಾದ ನಂತರ ಜನಾಂಗೀಯತೆ ನಾಡು, ಲ್ಯಾಂಡ್ ಆಫ್ ಎಥಿನಿಸಿಟಿ ಅಂದರೆ ಆಫ್ರಿಕಾ. ಬುದ್ಧನ ಪುಣ್ಯಭೂಮಿ, ನೋಬಲ್ ಲ್ಯಾಂಡ್ ಆಫ್ ಬುದ್ಧ, ಭಾರತ, ಇಂಡಿಯಾ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆಪರೇಷನ್ ಪೋಲೋ ಅಂತಂದರೆ ಏನು? ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ವಾಟ್ ಈಸ್ ಆಪರೇಷನ್ ಪೋಲೋ? ದ ಪೊಲೀಸ್ ಆ್ಯಕ್ಷನ್ ಫಾರ್ ದ ಇಂಟಿಗ್ರೇಷನ್ ಆಫ್ ಹೈದರಾಬಾದ್ ಇಂಟು ದ ಇಂಡಿಯನ್ ಯೂನಿಯನ್. ಪಶ್ಚಿಮ ಘಟ್ಟ ಚಳುವಳಿನ ಪ್ರಾರಂಭಿಸಿದವರು ಕರ್ನಾಟಕ ಮಲೆನಾಡು ಪ್ರದೇಶದ ಜನರು ಅಥವಾ ಪರಿಸರವಾದಿಗಳಂತ ಬರೀ. ಹೂ ಸ್ಟಾರ್ಟೆಡ್ ದ ವೆಸ್ಟರ್ನ್ ಘಾಟ್ಸ್ ಮೂಮೆಂಟ್? ದ ಪೀಪಲ್ ಎನ್ವೈರ್ಮೆಂಟಲಿಸ್ಟ್ ಆಫ್ ಮಲೆನಾಡ್ ರೀಜನ್ ಆಫ್ ಕರ್ನಾಟಕ. ಜಿಲ್ಲೆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ಅದರ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳು. ಹೂ ಇಸ್ ದ ಹೆಡ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಟೆಕ್ಟಿಂಗ್ ಹ್ಯೂಮನ್ ರೈಟ್ಸ್ ಇನ್ ಅ ಡಿಸ್ಟಿಕ್ ಅಂದರೆ ಡೆಪ್ಯೂಟಿ ಕಮಿಷನರ್ ಆರ್ ಡಿಸ್ಟ್ರಿಕ್ಟ್ ಕಮಿಷನರ್, ಅದನ್ನು ನೆನ್ಪಿಟ್ಕೊಳ್ಳಿ. ಅದಾದ ನಂತರ LAC ಅಂತಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಕೊಟ್ಟುಬಿಡ್ತೀನಿ. ಬಂಗ್ ಬಂಧು ಅಂದರೆ ಶೇಖ್ ಮುಜಿಬುರ್ ರೆಹಮಾನ್. ಯಾವ ರಾಜ್ಯವನ್ನು ಹೂ ಇಸ್ ಕಾಲ್ಡ್ ಬಂಗ್ ಬಂಧು? ಶೇಖ್ ಮುಜಿಬುರ್ ರೆಹಮಾನ್. 2014ರಲ್ಲಿ ವಿಭಜಿಸಲಾಯಿತು ಅಂದರೆ ಆಂಧ್ರ ಪ್ರದೇಶ. ವಿಚ್ ಸ್ಟೇಟ್ ವಾಸ್ ಬ್ಯೂರೋಕ್ರೇಟ್ ಇನ್ 2014? ಆಂಧ್ರ ಪ್ರದೇಶ. ಹೈದರಾಬಾದ್, ಆಂಧ್ರ ಪ್ರದೇಶ ಎರಡು ರಾಜ್ಯಗಳಾಗಿ ವಿಂಗಡಣೆ ಆಗುತ್ತೆ. ಅಪ್ಪಿಕು ಚಳುವಳಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಉತ್ತರ ಕನ್ನಡ, ಶಿರ್ಸಿ ಜಿಲ್ಲೆಯ ಸಮೀಪ ಸಿದ್ದಾಪುರ.
ವೇರ್ ಡಿಡ್ ದ ಅಪಿಕೋ ಮೂಮೆಂಟ್ ಸ್ಟಾರ್ಟ್ ಅಂದರೆ ಸಿದ್ದಾಪುರ ನಿಯರ್ ಶಿರ್ಸಿ ಇನ್ ಉತ್ತರ ಕನ್ನಡ ಡಿಸ್ಟಿಕ್. ಪಂಚಮರ ಅಂತಂದರೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅತ್ಯಂತ ಕೆಳ ಸ್ತರದಲ್ಲಿರ್ತಕ್ಕಂಥವ್ರನ್ನ ನಾವು ಪಂಚಮರು ಅಂತ ಕರಿತೀವಿ. ಅದೇ ದಲಿತರು ಅಂತ ಬರೀಬೇಕಂದ್ರೆ ದೋಸ್ ಲೋವರ್ ಸ್ಟ್ರೌಮ್ ಆಫ್ ದ ವರ್ಣ ಸಿಸ್ಟಮ್. ವರ್ಣಭೇದ ನೀತಿ, ವಾಟ್ ಈಸ್ ದ ಅಪಾರ್ಟ್ಹೈಡ್ ಅಂತಂದರೆ ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯ ಭಾವನೆ, ಚರ್ಮದ ಬಣ್ಣದ ಆಧಾರದ ಮೇಲೆ ತಾರತಮ್ಯ, ಡಿಸ್ಕ್ರಿಮಿನೇಟರಿ ಸೆಂಟಿಮೆಂಟ್ ಪಾಲಿಸಿ ಬೇಸ್ ಸ್ಕಿನ್ಡ್ ಕಲರ್ ಬಿಟ್ವೀನ್ ವೈಟ್ಸ್ ಆ್ಯಂಡ್ ಬ್ಲ್ಯಾಕ್ಸ್. ನೆಕ್ಸ್ಟ್ ಹೋಗೋಣ. ಅಲಿಪ್ತ, ಈಗ ಇವ್ರಿಗೆ ಬ್ಲ್ಯಾಕ್ಸ್ ಅಂತ ಕರೆಯುವಾಗಿಲ್ಲ, ಕಲರ್ಡ್ ಪೀಪಲ್ ಅಂತ ಕರೀತಾರೆ. ಅಲಿಪ್ತ ಚಳುವಳಿಯ ಒಬ್ಬ ಸ್ಥಾಪಕರನ್ನು ಹೆಸರಿಸಿ. ಅಲಿಪ್ತ ಚಳುವಳಿ ಅಂತಂದರೆ ಜವಾಹರ್ಲಾಲ್ ನೆಹರು. ನೇಮ್ ಆಫ್ ದ ಫೌಂಡರ್ ಆಫ್ ದ ನಾನ್ ಅಲೈನ್ಡ್ ಮೂಮೆಂಟ್ ಅಂದರೆ ಜವಾಹರ್ಲಾಲ್ ನೆಹರು. ಆರ್ಥಿಕ ತಾರತಮ್ಯ ಅಂತಂದ್ರೆ ಎಲ್ಲರಿಗೂ ಆರ್ಥಿಕ ವಿಚಾರಗಳಲ್ಲಿ ಸಮಾನ ಅವಕಾಶವನ್ನು ನೀಡದಿರುವುದು. ವಾಟ್ ಈಸ್ ಎಕನಾಮಿಕ್ ಡಿಸ್ಕ್ರಿಮಿನೇಷನ್ ಅಂತಾರೆ ನಾಟ್ ಪ್ರೊವೈಡಿಂಗ್ ಈಕ್ವಲ್ ಆಪರ್ಚುನಿಟೀಸ್ ಟು ಎವ್ರಿ ಒನ್. ಇದಿಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳ ನಡುವೆ ಇರುವ ಅರ್ಥವೇನಂತಂದರೆ ರಾಷ್ಟ್ರಗಳ ನಡುವೆ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳ ಅಧ್ಯಯನ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್? ದ ಸ್ಟಡಿ ಆಫ್ ಅ ಪ್ರೊಸೆಸ್ ರಿಲೇಷನ್ಸ್ ದ್ಯಾಟ್ ಅಕೋರ್ ಬಿಟ್ವೀನ್ ನೇಷನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಭಾರತದ ಸಂವಿಧಾನ ಯಾವ ವಿಧಿ ವಿದೇಶಾಂಗ ನೀತಿ ಬಗ್ಗೆ ತಿಳಿಸ್ತಕ್ಕಂಥದ್ದು 51ನೇ ವಿಧಿ. ಆರ್ಟಿಕಲ್ ವಿಚ್ ಸೇಸ್ ಅಬೌಟ್ ಫಾರಿನ್ ಪಾಲಿಸಿ, ಆರ್ಟಿಕಲ್ 51. ನೆಕ್ಸ್ಟ್, ಬಾಂಗ್ಲಾದೇಶ ಯಾವಾಗ ಉದಯ ಆಗ್ತಕ್ಕಂಥದ್ದು? 1971ರಲ್ಲಿ. ವೆನ್ ಡಿಡ್ ಬಾಂಗ್ಲಾದೇಶ್ ಎಮರ್ಜ್ ಅಂತಂದರೆ ಇನ್ 1971. ಯಾವ ಸಭೆ ಮಧ್ಯಂತರ ಸರ್ಕಾರವನ್ನು ರಚಿಸ್ತು ಅಂತಂದರೆ ಸಂವಿಧಾನದ ರಚನಾ ಸಭೆ. ವಿಚ್ ಅಸೆಂಬ್ಲಿ ಫಾರ್ಮ್ನಿಂದ ಇಂಟರ್ನ್ ಗೌರ್ಮೆಂಟ್. ಇಲ್ಲಿದೆ ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ಸಾಲು ಮರದ ತಿಮ್ಮಕ್ಕ ಕ್ವಶನನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಓದಿದ್ದೀವಿ. ಅಲಿಪ್ತ ನೀತಿ ಅಂತಂದರೆ ಜಗತ್ತಿನ ಯಾವುದೇ ಶಕ್ತಿ ಬಣವನ್ನು ಸೇರದೆ ತಟಸ್ಥವಾಗಿರ್ತಕ್ಕಂಥ ಸುಮ್ಮನೆ ಇದ್ಬಿಡೋದು. ವಾಟ್ ಈಸ್ ನಾನ್ ಅಲೈನ್ಡ್ ಪಾಲಿಸಿ ಅಂತಂದರೆ ರಿಮೈನಿಂಗ್ ನ್ಯೂಟ್ರಲ್ ವಿತೌಟ್ ಜಾಯ್ನಿಂಗ್ ಎನಿ ಪವರ್ ಬ್ಲಾಕ್. ನೆಕ್ಸ್ಟ್, ಸಾಮಾಜಿಕ ತಾರತಮ್ಯ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ಜನರನ್ನ ಮೇಲು ಕೀಳು ಅಂತ ವಿಭಜನೆ ಮಾಡ್ತಕ್ಕಂಥದ್ದು. ಟ್ರೀಟಿಂಗ್ ಪೀಪಲ್ ಅನ್ಈಕ್ವಲಿ ಬೇಸ್ಡ್ ಆನ್ ಕಾಸ್ಟ್, ರಿಲಿಜನ್, ಜೆಂಡರ್. ಅನಕ್ಷರತೆ ಅಂತಂದರೆ ಓದಲು ಬರೆಯಲು ಬಾರದಿರುವ ಸ್ಥಿತಿ. ನೆಕ್ಸ್ಟ್, ವಾಟ್ ಈಸ್ ಇಲಿಟ್ರಸಿ? ದ ಇನೆಬಿಲಿಟಿ ಟು ರೀಡ್ ಆ್ಯಂಡ್ ರೈಟ್. ಸಮ್ಮಿಶ್ರ ಸರ್ಕಾರ ಅಂತಂದ್ರೆ ಏನು? ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರೆದಿದ್ದಾಗ ಎರಡಕ್ಕಿಂತ ಹೆಚ್ಚು ಪಕ್ಷ ಸೇರಿ ರಚನೆ ಮಾಡ್ತಕ್ಕಂಥ ಸರ್ಕಾರ. ವಾಟ್ ಈಸ್ ಮೀನಿಂಗ್ ಆಫ್ ಕೋಲಿಯೇಷನ್ ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಫಾರ್ಮ್ಡ್ ಬಾಯ್ ಆ್ಯನ್ ಅಲಿಯನ್ಸ್ ಆಫ್ 2 or more parties ಅಲೈನ್ಸ್. ಸಾರ್ಕ್ನ ಪ್ರಧಾನ ಕಚೇರಿ ಕಠ್ಮಂಡುನಲ್ಲಿರ್ತಕ್ಕಂಥದ್ದು. ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಸಾರ್ಕ್? ಕಠ್ಮಂಡು. IFS ಅನ್ನು ವಿಸ್ತರಿಸಿ ಭಾರತದ ವಿದೇಶಾಂಗ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್. ನೆಕ್ಸ್ಟ್, ವಿಶ್ವಸಂಸ್ಥೆಯ ಒಂದು ತತ್ವವನ್ನು ಬರೆಯಿರಿ. ಎಲ್ಲ ಸದಸ್ಯ ರಾಷ್ಟ್ರಗಳ ಸಾರ್ವಭೌಮ ಸಮಾನತೆ. ನೆಕ್ಸ್ಟ್, ರೈಟ್ ಎನಿ ಒನ್ ಪ್ರಿನ್ಸಿಪಲ್ ಆಫ್ ದ UN, ಸವರೆನ್ ಈಕ್ವಾಲಿಟಿ ಆಫ್ ಆಲ್ ಇಟ್ಸ್ ಮೆಂಬರ್ಸ್. ನೀವು ಗುರುತಿಸಿರ್ತಕ್ಕಂಥ ಯಾವುದಾದ್ರೂ ರಾಷ್ಟ್ರೀಯ ಸಮಸ್ಯೆಯನ್ನು ತಿಳಿಸಿ ಅಂತ ಇದೆ. ಮೆನ್ಷನ್ ಎನಿ ಒನ್ ಆಫ್ ದ ನ್ಯಾಷನಲ್ ಇಶ್ಯೂ ದ್ಯಾಟ್ ಯು ಐಡೆಂಟಿಫೈ. ಭ್ರಷ್ಟಾಚಾರ ಅಂತ ಬರೀರಿ, ಭಯೋತ್ಪಾದನೆ ಅಂತ ಬರೀರಿ, ಕರಪ್ಷನ್ ಆರ್ ಟೆರರಿಸಮ್. ಪ್ರಾದೇಶಿಕ ಪಕ್ಷ ಅಂತಂದ್ರೆ ಏನು? ಒಂದು ನಿರ್ದಿಷ್ಟ ರಾಜ್ಯಕ್ಕೆ ಸೀಮಿತವಾದ ಅಲ್ಲಿ ಪ್ರಭಾವ ಹೊಂದಿರತಕ್ಕಂಥ ಒಂದು ರಾಜಕೀಯ ಪಕ್ಷ. ರೀಜನಲ್ ಪಾರ್ಟಿ ವಿಚ್ ಮೀನ್ಸ್ ಪೊಲಿಟಿಕಲ್ ಪಾರ್ಟಿ ಹೂಸ್ ಇನ್ಫ್ಲುಯೆನ್ಸ್ಡ್ ಕನ್ಫೈನ್ಡ್ ಅ ಸ್ಪೆಸಿಫಿಕ್ ರೀಜನ್. ಆಡಳಿತದ ಅರ್ಥವೇನು? ಸಾರ್ವಜನಿಕ ವ್ಯವಹಾರಗಳ ಮಧ್ಯೆ ಮತ್ತು ಸರ್ಕಾರದ ಗುರಿಗಳನ್ನು ಸಾಧಿಸುವ ಒಂದು ಪ್ರಕ್ರಿಯೆ. ಮೀನಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಅ ಪಬ್ಲಿಕ್ ಅಫೇರ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಗೌರ್ಮೆಂಟ್ ಪಾಲಿಸೀಸ್. ವೆಸ್ಟ್ಫಾಲಿಯಾ ಒಪ್ಪಂದ ಯಾವಾಗ ಸಹಿ ಹಾಕಲಾಯಿತು ಅಂತಂದರೆ 1648. ವೆನ್ ವಾಸ್ ದ ಟ್ರೀಟಿ ವೆಸ್ಟ್ಫಾಲಿಯಾ ಸೈನ್ಡ್? 1648. NDA 2 ಮಿತ್ರ ಪಕ್ಷಗಳನ್ನು ಬರೀರಿ. JDU TDP. ಮೆನ್ಷನ್ ಇನ್ 2 ಅಲೈನ್ಡ್ ಪಾರ್ಟೀಸ್ ಆಫ್ ಇಂಡಿಯಾ ಅಂತ ಬರೆದಾಗ ಇದನ್ನು ಎಷ್ಟು. ಆಪ್ತಸ್ನೇಹಿ ಬಂಡವಾಳಶಾಹಿ, ಕ್ರೋನಿ ಕ್ಯಾಪಿಟಲಿಸಮ್, ವಿಚ್ ಮೀನ್ಸ್ ಆಪ್ತಸ್ನೇಹಿ ಬಂಡವಾಳಶಾಹಿ ಅಂತಂದರೆ ವ್ಯಾಪಾರದಲ್ಲಿ ಯಶಸ್ಸು, ವ್ಯಾಪಾರಸ್ಥರು ಮತ್ತು ರಾಜಕಾರಣಿಗಳು ನಡುವಿನ ನಿಕಟ ಸಂಬಂಧವನ್ನು ಆಧರಿಸಿರುವ ಆರ್ಥಿಕ ವ್ಯವಸ್ಥೆ. ವಾಟ್ ಈಸ್ ಕ್ರೋನಿ ಕ್ಯಾಪಿಟಲಿಸಮ್? ವಿಚ್ ಮೀನ್ಸ್ ಆ್ಯನ್ ಎಕನಾಮಿಕ್ ಸಿಸ್ಟಮ್ ವೇರ್ ಬಿಸ್ನೆಸ್ ಟ್ರೈವ್ಸ್ ಅಥವಾ ಟೈಕೋನ್ಸ್ ಅಂತ ಬರೀರಿ. ಡ್ಯೂ ಟು ಅ ನೆಕ್ಸಸ್ ಬಿಟ್ವೀನ್ ಬಿಸ್ನೆಸ್ ಕ್ಲಾಸ್ ಆ್ಯಂಡ್ ಪೊಲಿಟಿಕಲ್ ಕ್ಲಾಸ್. ಸಿರಿಯಾದ ಯಾವುದಾದ್ರೂ ಒಂದು ಜನಾಂಗೀಯ ಗುಂಪನ್ನು ಬರೀರಿ ಅಂತಂದರೆ ಅರಬ್ಬರು, ಕುರ್ದ್ರು ಅಂತ ಬರೀರಿ. ನೇಮ್ ಎನಿ ಒನ್ ಎಥನಿಕ್ ಗ್ರೂಪ್ ಇನ್ ಸಿರಿಯಾ, ಅರಬ್ಸ್ ಆರ್ ಕುರ್ದ್ಸ್. ನೆಕ್ಸ್ಟ್, 1935 ಭಾರತ ಸರ್ಕಾರ ಕಾಯ್ದೆ ಒಂದು ಪ್ರಮುಖ ಮುಖ್ಯಾಂಶವನ್ನು ಬರೆಯಿರಿ. ಅಖಿಲ ಭಾರತದ ಒಕ್ಕೂಟ ಸ್ಥಾಪನೆ. ಮೆನ್ಷನ್ ಎನಿ ಒನ್ ಇಂಪಾರ್ಟೆಂಟ್ ಪ್ರಿವಿಷನ್ ಆಫ್ ಗೌರ್ಮೆಂಟ್ ಆ್ಯಕ್ಟ್ ಆಫ್ 1935. ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಲ್ ಇಂಡಿಯಾ ಫೆಡರೇಷನ್.
ಸಾವಿತ್ರಿಬಾಯಿ ಫುಲೆ ಯಾವ ರಾಜ್ಯ ಅಂದರೆ ಮಹಾರಾಷ್ಟ್ರಕ್ಕೆ. ಸಾವಿತ್ರಿಬಾಯಿ ಫುಲೆ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್? ಮಹಾರಾಷ್ಟ್ರ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಯಾವಾಗ ರಚನೆ ಆಯಿತು? 1993ರಲ್ಲಿ. ವೆನ್ ವಾಸ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಫಾರ್ಮ್ಡ್ ಇನ್ 1993. ಭ್ರಷ್ಟಾಚಾರ ಎಂದರೇನು? ಸ್ವಾರ್ಥ ಸಾಧನೆಗಾಗಿ ಸಾರ್ವಜನಿಕ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದು. ಅದೇ ರೀತಿ ವಾಟ್ ಈಸ್ ಕರಪ್ಷನ್? ವಿಚ್ ಮೀನ್ಸ್ ಮಿಸ್ಯೂಸ್ ಆಫ್ ಅ ಪಬ್ಲಿಕ್ ಪವರ್ ಫಾರ್ ಪರ್ಸನಲ್ ಯೂಸ್. ಜಾಗತೀಕರಣ ಅಂತಂದ್ರೇನು? ವಾಟ್ ಈಸ್ ದ ಗ್ಲೋಬಲೈಸೇಷನ್? ಒಂದು ದೇಶದ ಆರ್ಥಿಕತೆಯನ್ನು ಪ್ರಪಂಚದ ಆರ್ಥಿಕತೆಯೊಂದಿಗೆ ಮುಕ್ತವಾಗಿ ಸಂಯೋಜಿಸುವುದು. ಫ್ರೀ ಇಂಟಿಗ್ರೇಷನ್ ಆಫ್ ಕಂಟ್ರೀಸ್ ಎಕನಾಮಿ ವಿತ್ ದ ಗ್ಲೋಬಲ್ ಎಕನಾಮಿ. ಏಕರಾಷ್ಟ್ರಾಧಿಪತ್ಯ ಅಂತಂದ್ರೇನು? ವಾಟ್ ಈಸ್ ಅನ್ಎಪೊಲಾರಿಟಿ? ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದು ರಾಷ್ಟ್ರ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುವುದು. ವೆನ್ ಓನ್ಲಿ ಒನ್ ನೇಷನ್ ಎಮರ್ಜಸ್ ಆಸ್ ದ ಡಾಮಿನೆಂಟ್ ಪವರ್ ಇನ್ ದ ಕರ್ನಾಟಕ ಇನ್ ದ ಇಂಟರ್ನ್ಯಾಷನಲ್ ಸ್ಟೇಟ್. ಶಿಮ್ಲಾ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕ್ತಾರೆ ಅಂದರೆ ಇಂದಿರಾ ಗಾಂಧಿ, ಜುಲ್ಫಿಕರ್ ಅಲಿ ಭಟ್ಟೋ, ಹೂ ಸೈನ್ಡ್ ಶಿಮ್ಲಾ ಅಗ್ರಿಮೆಂಟ್? ಜಡ್ಡೆ ಭುಟ್ಟೋ, ಇಂದಿರಾ ಗಾಂಧಿ. ನೆಕ್ಸ್ಟ್, INTUC ವಿಸ್ತರಿಸಿ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಎಕ್ಸ್ಪ್ಯಾಂಡ್ INTUC ಅಂದರೆ ಬರೆದಿದ್ದೀನಿ. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ವಾಟ್ ಈಸ್ ದ ಕರೆಂಟ್ ನಂಬರ್ಸ್ ಆಫ್ ಮೆಂಬರ್ಸ್ ಸ್ಟೇಟ್ಸ್ ಇನ್ ದ ಯುನೈಟೆಡ್ ನೇಷನ್? 193. ಅಂಬೇಡ್ಕರ್ ಅವರು ಮೂರು ವಾಣಿ, ಅದು ಇಂಪಾರ್ಟೆಂಟ್ ಪ್ರಶ್ನೆ. ಅದಾದ ನಂತರ ಸ್ವತಃ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ? ಕಲಾರಾಮ್ ದೇವಾಲಯ. ವಿಚ್ ಟೆಂಪಲ್ ಡಿಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟ್ರೈ ಟು ಎಂಟರ್ ಅಂದರೆ ಕಲಾರಾಮ್ ಟೆಂಪಲ್. ಮನುಸ್ಮೃತಿ ಯಾವಾಗ ಬಂತು ಗೊತ್ತಿದೆ, ನಮ್ಗೆ ಗೊತ್ತಿರ್ತಕ್ಕಂಥದ್ದು. ರಾಜ್ಯ ಸೇವೆಗಳಿಗೆ KS ಅಂತ ಒಂದು ಬರೆದು ಬಿಡಿ ಸಾಕು. ಅಧಿಕಾರವನ್ನು ಯಾವ ದಿನವನ್ನು? ರಾಷ್ಟ್ರೀಯ ಮತದಾರ ಜನವರಿ 25. ಅದಾದ ನಂತರ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಕೊಟ್ಟಿದ್ದೀವಿ. ರಾಜ್ಯಾಡಳಿತ ಮುಖ್ಯಸ್ಥರು ಯಾರು ಗೊತ್ತಿದೆ. WT ಆಲ್ರೆಡಿ ಮುಗಿದಿದೆ. 2 ಅಂಕದ ಪ್ರಶ್ನೆನ ನಾನು ನೋಡ್ತಾ ಹೋಗ್ತೀನಿ. ಈಗ 2 ಅಂಕದ ಪ್ರಶ್ನೆನ ನಾನು ಒಂದೊಂದಾಗಿ ಓದ್ತಾ ಹೋಗ್ತೀನಿ. ನೀವು ಜಸ್ಟ್ ಅದನ್ನು ನಾನು ಪ್ರಶ್ನೆ ಓದ್ತೀನಿ, ನೀವು ಪೌಸ್ ಮಾಡಿ ಆನ್ಸರನ್ನು ಓದಬೇಕು. ಕನ್ನಡ ಮತ್ತು ಇಂಗ್ಲೀಷ್. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಅಂದ್ರೇನು? ವಾಟ್ ಈಸ್ ದ ಮೆಂಟ್ ಬೈ ದ ಸ್ಟೇಟ್ ಬೀರಿಂಗ್ ಎಲೆಕ್ಷನ್ ಎಕ್ಸ್ಪೆನ್ಸಸ್? ಕೇಂದ್ರ ಸೇವೆಗೆ 2 ಉದಾಹರಣೆ: IAS, IPS, ಭಾರತದ ವಿದೇಶಾಂಗ ಸೇವೆ, ಅಂಚೆ ಸೇವೆ ಅಂತ ಬರೀರಿ. ಕೇಂದ್ರ ಲೋಕಸೇವಾ ಆಯೋಗದ ಪದಚ್ಯುತಿ ವಿಧಾನವನ್ನು ಬರೀರಿ. ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ದುರ್ನಡತೆ ಆಧಾರದ ಮೇಲೆ ವಜಾಗೊಳಿಸ್ತಕ್ಕಂಥದ್ದು. ರೈಟ್ ಅಬೌಟ್ ಪ್ರೊಸೀಜರ್ ಆಫ್ ರಿಮೂವಲ್ ಆಫ್ UPSC ಮೆಂಬರ್. ಇಲ್ಲೆಲ್ಲ UPSC ಮೆಂಬರ್ನ ಅದಾಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 3 ಜನಪ್ರಿಯ ವಾಣಗಳನ್ನು ತಿಳಿಸಿ. ಮೆನ್ಷನ್ ದ 3 ಪಾಪ್ಯುಲರ್ ಸ್ಲೋಗನ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಲ್ಲೆಲ್ಲ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ಓದ್ತಾ ಹೋಗ್ಬೇಕು ನೀವು. ಈಗ ನಿಮ್ಮ ಕೆಲಸ. ಈಗ ಎಲ್ಲ ಪ್ರಶ್ನೆಯನ್ನು ಕೊಡ್ತಾ ಹೋಗ್ತೀನಿ. ನಾಳೆ ಇವೇ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ನೀವು ಮಿಸ್ ಮಾಡೋಕೆ ಹೋಗ್ಬಿಡಿ. ಓದಿ. ವಿಡಿಯೋನ ಪೌಸ್ ಮಾಡಿ ಇಲ್ಲೇ ಲಿಟ್ರಲಿ ಓದಿ ಮತ್ತೆ ಮುಂದಿನ ಸ್ಲೈಡಿಗೆ ಹೋಗೋಣ. ಈಗ ಓದಿ 1 2 3 ಓದಿ. ನೀವು ಓದಿ. ನಾನು ಈ ರೀತಿ ಸ್ಟಾಪ್ ಮಾಡಿದ್ದೀನಿ, ನೀವು ಅದನ್ನು ಹೋಲ್ಡ್ ಮಾಡಿ, ಪೌಸ್ ಮಾಡಿ ಓದಿ. ನೆಕ್ಸ್ಟ್ ವಿಡಿಯೋನ ಪೌಸ್ ಮಾಡಿ ಇಲ್ಲೇ ಓದಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಹೇಳ್ತಾ ಇದ್ದೆ ನಾನು. ನೆಕ್ಸ್ಟ್ ಹೋಗೋಣ. ಈಗ ಪೌಸ್ ಮಾಡಿಕೊಂಡು ಓದಿ. ಮತ್ತು ನೆರೆಹೊರೆ ಶಾಂತಿ ಸಮಿತಿಗಳಂತಂದ್ರೇನು? ಆಡಳಿತದಲ್ಲಿ ಅನಾಮಧೇಯತೆ ಅಂತಂದ್ರೇನು? ವಾಟ್ ಈಸ್ ಅನಾಮಿನಿಟಿ ಇನ್ ಅಡ್ಮಿನಿಸ್ಟ್ರೇಷನ್? ನೆಕ್ಸ್ಟ್, ಖಾಸಗೀಕರಣವು ಎಲ್ಲಿ ಮತ್ತು ಯಾವಾಗ ಆರಂಭವಾಯಿತು ಅಂದರೆ ಕೊಟ್ಟಿದ್ದೀನಿ, ಓದ್ತಾ ಹೋಗಿ. ಪ್ಯಾರಾಮೌನ್ಸಿ ಅಂತಂದ್ರೇನು? ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಅಸ್ಮಿತೆ ರಾಜಕಾರಣದ ಅರ್ಥವನ್ನು ಇಂಪಾರ್ಟೆಂಟ್ ಪ್ರಶ್ನೆ, ನೆಗ್ಲೆಕ್ಟ್ ಮಾಡುವಂತಿಲ್ಲ. ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆ ಅಂತಂದ್ರೇನು? ನೆನ್ಪಿಟ್ಕೊಂಬಿಡಿ. ರಾಜಕೀಯ ತಾಟಸ್ಥ್ಯ ಅಂತಂದ್ರೇನು? ವಾಟ್ ಈಸ್ ಪೊಲಿಟಿಕಲ್ ನ್ಯೂಟ್ರಲಿಟಿ? ಸಾಮೂಹಿಕ ನಾಯಕತ್ವ ಅಂತಂದ್ರೇನು? ಕಲೆಕ್ಟಿವ್ ಲೀಡರ್ಶಿಪ್. ಪ್ರತಿಭಾ ಪಲಾಯನ, ಬ್ರೈನ್ ಡ್ರೈನ್. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಬೇಕಂತಂದರೆ 5 ಮಾರ್ಕ್ಸಿನ ಪ್ರಶ್ನೆಗಳು ಇಲ್ಲಿದೆ, ಇನ್ನೂ ಯಾರು ಅನ್ನೋದಿಲ್ಲ. ನೀವು ಅದನ್ನು ಒಂದ್ಸಲ ನೋಡ್ಕೋಬೋದು. ಇಲ್ಲೆಲ್ಲ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಈ ಒಂದು 10 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲೇ ಇದೆ, ಕೆಳಗಡೆ ಇದೆ. ನಾನು ರಿವಿಷನ್ಗೋಸ್ಕರ ಈ ಒಂದು PDF ತೊಗೊಂಡಿದ್ದೆ. ನಿಮಗೋಸ್ಕರನೇ ನಾನು ರೆಡಿ ಮಾಡಿದ್ದು. ಇದು ನಾನು ಯೂಟಿಲೈಸ್ ಮಾಡ್ಕೊಳ್ಳಿ. ಇದನ್ನ ಆನ್ಸರ್ನೆಲ್ಲ ನಾನು ಕೆಳಗೆ ಕೊಟ್ಟಿದ್ದೀನಿ, ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ, ಹೋಗಿ ತಗೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಯಾರಿಗೆ ಇನ್ನೂ ಏನು ಓದಿಲ್ಲ ಅಂತ ಭಯ ಇದೆಯಲ್ಲ, ಅವರು ಆ ಒಂದು PDF ಅನ್ನು ತೊಗೊಂಡು ಓದ್ಕೋಬೋದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.